ಎಲ್ಲ ಹೊರಗಡೆಯಿಂದ ಬಂದು ಆಳ್ತಾರೆ ಅಂದಮೇಲೆ ನೀವು ಆಳಂಗಿಲ್ವೇನಪ್ಪ? ಆಳ್ಬೇಕಾನೆ, ಅದಾಗಬೇಕು. ಅಷ್ಟು ನೀವು ಆಳಿದ್ಮೇಲೆ ಬೇರೆಯವ್ರಿಗೆ ಫಸ್ಟ್ ನಮ್ಮನೆಯವ್ರಿಗೆ ಊಟ ಹಾಕ್ಬಿಟ್ಟು ಹೊರಗಡೆ ಊಟ ಹಾಕಿ ಅದೆಲ್ಲ ಗಡಗಡ ಅನ್ಬೇಡ ನೀನು. ನಾವಿಲ್ದೋದ ಗಡಗಡ ಅನ್ ಎಲ್ಲಿದೆ ಪೀಡಿಯೋ? ಬರಲಿ ಎಲ್ಲ ಪೀಡಿಯೋನು ಬೇಕಲ್ಲ. ಯುವ ಸಾಹೇಬ್ರು ಬಂದಿಲ್ಲ? ಯುವ ಸಾಹೇಬ್ರು ಬಂದಿಲ್ಲ. ಯುವ ಸಾಹೇಬ್ರು ಬರಬೇಕಲ್ವ? ಯುವ ಸಾಹೇಬ್ರು ಬರ್ತಾರೆ, ಅವ್ರನ್ನ ಕೇಳಿ ಕರೆಸಿ ಅಂತ. ಅವ್ರಿಗೂ ತಹಸೀಲ್ದಾರೇ ಬಂದಿಲ್ಲ, ಬರಬೇಕು. ಒಳ್ಳೇದಲ್ವೇನ್ರಿ? ಏನ್ ಹೇಳ್ತೀರ ಮರ್ಯ? ಅವತ್ತೇ ಹೇಳ್ಬಿಟ್ಟಿರ, ಅವತ್ತೇ ತಹಸೀಲ್ದಾರ್ ಕರ್ತೋಗೇನು ಹುಡಿಕೊಡಮ್ಮ ಅಂತ ಹೇಳಿದ್ವಿ, ಮತ್ತೆ ಬರಲ್ಲ ಅಂತ ಕೇಳ್ತೇನ್ರಿ. ಕಳ್ರಿ ಯಾರು ಬರ್ತೀರೇನ್ರಿ? ಕಳ್ರಿ ಬಂದ್ಬಿಟ್ರಿ ಎಲ್ಲವನ್ನ ನಮ್ಮ ದೊಣ್ಣೆ ಅಂದ್ರೆ ಏನ್ ಮಾಡೋದಪ್ಪ? ಕಷ್ಟ ಅಲ್ಲೇನ್ರಿ? ಏನ್ರಪ್ಪ ನೀವು? ಇದು ನಮ್ದೇ, ಇದು ನಮ್ಮ ರೈತರಿಗೆ ಮನೆ ಕಟ್ಟಿದ್ದಾರೆ. ಇವ್ರಿಗೆ ನಿಜವಾದ ರೈತರು ಮನೆ ಕೊಟ್ಟರಿಗೆ ಹಕ್ಕುಪತ್ರ ಕೊಡ್ಬೇಕು, ಈ ಸತ್ ಮಾಡಿಸ್ಬೇಕು. ಈ ಮನೆ ಯಾರ ಕಿತ್ಕೊಂಡು ಹೋಗು ಅಂತ ಹೇಳಕ್ಕಾಗತ್ತೆ. ನೀನೆಲ್ಲ ಹೊರಗಡೆ ಬಂದರೆ ಖಾತೆ ಮಾಡ್ತೇನೆ, ಫಸ್ಟ್ ಇವ್ರಿಗೆ ಕೊಟ್ಟಾದ್ಮೇಲೆ ಬಾಕಿ ಅರ್ಥ ಆಯ್ತೇನ್ರಪ್ಪ? ನೆನ್ನೆ ನಮ್ಮ ಒಟ್ಟಿಗೆ ಇಲ್ಲ ಸರ್, ತುಂಬ ಹೊತ್ತಿರ್ತಾರೆ ಅಂತ. ರಾಜ್ಯದ ಜನತೆ ನೋಡ್ತಾ ಇದ್ದಾರೆ, ಹೇಳಿ ಏನಾದ್ರು ಮಾತಾಡಿ. ರಾಜ್ಯಾಧ್ಯಕ್ಷ ಕೊಟ್ಟಿದ್ದೀವಿ, ಇದು ನಾವು 40 ವರ್ಷದಿಂದ ಮನೆ ಕಟ್ಕೊಂಡಿದ್ದೀವಿ. ಈ ಮನೆಗಳು ನಮಗೆ ಫಸ್ಟು ಈ ಸತ್ತು ಎಲ್ಲ ಏಕತ್ತೆಲ್ಲ ಮಾಡಿಕೊಡ್ಬೇಕು ಫಸ್ಟು, ಆಮೇಲೆ ನೀವು ಇಲ್ಲಿ ನಿವಾಸಿನ? ಇಲ್ಲಿ ಅವರು ಸರ್. ಏನು ಹೆಸರು ನಿಮ್ಮದು? ಸ್ವಾಮಿ ಅಂತ ಹೇಳಿ. ಹೇಳಿ ಹೇಳಿ, ಮಾತಾಡಿ. ಹೆಣ್ಮಕ್ಳಿಗೆ ಮಾತಾಡೋ ಆತ್ಮೀಯ ನನ್ನೆಲ್ಲ ಹಿರಿಯ ಬಂಧುಗಳೇ, ಇವತ್ತೇನಾದರೂ ನಾನು ಈ ವಯಸ್ಸಿಗೆ ಬಂದಿದ್ದೀನಿ ಅಂದರೆ ನಿಮ್ಮೆಲ್ಲ ಹಾಕ್ತಂಥ ಅನ್ನದಿಂದ ನಾನು ಇವತ್ತು ಈ ಹಂತಕ್ಕೆ ಬಂದು ಬೆಳ್ಕೊಂಡಿದ್ದೀನಿ. ಇವತ್ತು ಈ ಗ್ರಾಮ ನಮ್ಮ ತಾತಂದ್ರಿಗೆ ಉಳಿಸ್ಕೊಟ್ಟಂಥ ಗ್ರಾಮ. ಅದನ್ನು ಇವತ್ತು ಇಲ್ಲಿ ಹುಣಸೂರು ತಾಲೂಕು ಒಳಗಡೆ ದೊಡ್ಡಕೊಪ್ಪಲು ಅನ್ನೋ ಗ್ರಾಮನೇ ಇಲ್ಲ, ಅದು ಬೇರೆ ಎಲ್ಲೋ ಒಂದು ಕಡೆಗಿದೆ ಅನ್ನೋ ಲೆಕ್ಕದಲ್ಲಿ ಇವತ್ತು ಗಂಟ ಪ್ರತಿಬಿಂಬ ಆಗ್ತಾಯಿತ್ತು. ಇವತ್ತು ನಮ್ಮ ಆಸೆ ಏನಪ್ಪ ಅಂದರೆ, ನಮ್ಮ ತಾತಂದ್ರೆ ಏನು ಹಾಕ್ಕೊಟ್ಟಿದ್ರು ಹುಣಸೂರು ತಾಲೂಕು ಕರಿಮುಂದಳ್ಳಿ ಪಂಚಾಯಿತಿ ಆ ವ್ಯಾಪ್ತಿಗೆ ಸೇರಿದಂಥ ಗ್ರಾಮ ಇದು ಆಗಬೇಕು ಅಂತೇಳಿ ನಮ್ಮ ತಾತಂದ್ರು ಕೂಡ ಹೋರಾಡಿದ್ರು. ಕೊನೆಗೆ ಹೋರಾಟ ಅದು ಫಲಿಸಲಿಲ್ಲ. ಕೊನೆಗೆ ಕೋಡಿ ಪಾಪಣ್ಣವರು MLA ಆದಂಥ ಸಂದರ್ಭದಲ್ಲಿ ಈ ಜಾಗವನ್ನು ಮನಗಂಡು ಅವ್ರೇನು ಮಾಡಿದ್ರಪ್ಪ ಅಂತ ಹೇಳಿದ್ರೆ, ಈ ಭಾಗಕ್ಕೆ ಏನಿದೆಯೋ ರಸ್ತೆಯಿಂದ ಈ ಭಾಗಕ್ಕೆ ಹುಣಸೂರು ತಾಲೂಕು ಅಂತೇಳಿ ನಾಮಕರಣ ಮಾಡೋಂಥ ಲೆಕ್ಕದಲ್ಲಿ ಹಕ್ಕುಪತ್ರನ ಕೊಡಿಸಿದ್ರು. ಅವತ್ತು ಹಕ್ಕುಪತ್ರ ಕೊಟ್ಟಾಗ ಇರಲಾಗೇ ಇವತ್ತು ನಾವು ಒಂದು 25-30 ಮನೆಗಳನ್ನ ಅವತ್ತು ಕಟ್ಕೊಂಡಿದ್ವಿ.
ನಮ್ಮ ಅಪ್ಪ ಅಮ್ಮಂದ್ರಿಗೆ 4 ಜನ ಗಂಡು ಮಕ್ಕಳು. ಆ 4 ಜನ ಗಂಡು ಮಕ್ಕಳು ಅಂತೇಳಿ ಅವತ್ತು 18 ಕುಟುಂಬ ಇತ್ತು. ಇವತ್ತು ನಾವು ಹೆಚ್ಚು ಕಡಿಮೆ 45ರಿಂದ 48 ಕುಟುಂಬ ಆಗಿದ್ದೀವಿ. ಆ ಅಷ್ಟೇ ಜಾಗದಲ್ಲಿ ಬದುಕಕ್ಕಾಗಲಿಲ್ಲ. ಆಯ್ತು ಈಗ 1900 ಸರ್ ಇನ್ನು ಮುಗಿಸ್ ಅಲ್ಲ ಈಗ ವಿಚಾರ ಮೇಡಮ್ ಮಾಡ್ತೀನಿ. ಬಂದಿದ್ದಾರೆ ಅಲ್ಲ ಅವ್ರು ಬಂದಿದ್ದಾರೆ ಕೇಳಿ ಆಯ್ತಲ್ಲ ಅವ್ರು ಬರಕ್ಕೆ ಹೇಳಿ ಅವ್ರು ಬಂದ್ಬಿಟ್ರೆ ಇಲ್ಲೇ ಮಾತಾಡ್ಬಿಡ್ಲಿ. ಕೂತ್ಕೊಂಡು ಚಾಪೆ ಹಾಸಿ ಅಧಿಕಾರಿಗಳು ಹಳ್ಳಿಗಟ್ಟೆ ಮೇಲೆ ಕೂತ್ಕೊಂಡು ಕೆಲಸ ಮಾಡೋರು. ಈಗ ಎಲ್ಲ ನಿಮ್ಮ ಹತ್ರ ಕಂಪ್ಯೂಟರ್ಗಳು ಬಂದ್ಬಿಟ್ಟು ಅವೆಲ್ಲ ಓಡೋಗ್ಬಿಟ್ಟು ನೀವು ಯಾವ ವರ್ಷ ಜೊತೆ ಓಡೋಗ್ತೀರಿ ಹಳ್ಳಿ ಕಟ್ಟೆನ ಕಿತ್ಕೊಂಡು ಹೋಗ್ಬಿಟ್ಟು 4 MLAಗಳನ್ನ ನಾವು ಆಯ್ಕೆ ಮಾಡ್ಕೊಂಡು ನಾವು ಇರೋದು ಬರೀ 100-120 ಓಟಿದೀವಿ ಸ್ವಾಮಿ. ಸಾಹೇಬ್ರೆ ಹಳ್ಳಿ ಕಟ್ಟೆನೆ ಸಾಕ್ಷಿ ಅಂತ ನೀವು ಕೂತಿರೋದು ನಾನು ಹೊರಗಡೆಗೆ ತಗೋಬೋದಾಯ್ತಲ್ಲ ಬೇಡ ಗುರುಗಳ ಬೇಡ ಅರ್ಥ ಆಯ್ತಲ್ಲ. ಹಿಂದೆಲ್ಲ ಹಳ್ಳಿ ಕಟ್ಟೆಗೆ ಪವಿತ್ರ ಪುಣ್ಯ ಮಾಡಿ ಆ ಜಾಗದಲ್ಲಿ ಕುಡಿಸ್ಕೊಂಡು ಏನೇ ಮಾಡ್ಬೇಕಾದ್ರೆ ಆ ಜಾಗದಲ್ಲಿ ಪರಿಹಾರ ಅದು. ಇವತ್ತು ಅರಿಬೇಕು ಅಧಿಕಾರಿಗಳು ಬಂದು ಕುತ್ಕೋಬೇಕಲ್ಲಪ್ಪ. ಆ ಕುತ್ಕೊಳ್ಳೋಕೆ ಮುಂಚೆ ನೀವೇ ಹಿಂದ್ಗೂ ಹೊಟ್ಟೋಗ್ಬಿಟ್ರೆ ಇನ್ನೆಲ್ಲ ಹೋಗ್ತಾರೆ. ಆ ಹಳ್ಳಿ ಕಟ್ಟೆನ ಸತ್ತೋಗ್ಬಿಟ್ಟು ನಾವು ಸತ್ತೋಗ್ಬಿಟ್ಟು. ಸರ್ ಈಗ ಸಾಕಷ್ಟು ಊರಿನಿಂದ ಈಗ ಅವರು ಎಷ್ಟು ದೂರದಿಂದ ಬಂದವ್ರೆ ನಮ್ಮ ಹಳ್ಳೆಗೌಡರು. ಇಲ್ಲಿ ಬಂದಿರುವಂತ ವಿಚಾರ ಇಷ್ಟೇ, ಯಾರ ಆಸ್ತಿನೋ ಕಿತ್ತಿ ಯಾರಿಗೋ ಕೊಟ್ಬಿಡೋದಂತದಲ್ಲ. ಇಲ್ಲ ಈ ಊರ್ನೇ ಏನೋ ಒಂದು ವ್ಯವಸ್ಥೆ ಮಾಡ್ಬಿಟ್ಟು ಬೇರೆ ತರದಲ್ಲಿ ಮಾಡ್ಬೇಕು ಅಂತ ಅನ್ನೋದು ಅಲ್ಲ. ಇಲ್ಲಿ ಒಂದು ವ್ಯವಸ್ಥಿತವಾಗಿ ಸೌಹಾರ್ದಯುತವಾಗಿ ಏನ್ ಹಿಂದೆ ಬದುಕ್ತಿದ್ರು ಅವರು ಸ್ವಲ್ಪ ಜಾಗ ಬಿಡ್ರಯ್ಯ. ಬನ್ನಿ ಮೇಡಮ್. ಆಯ್ತು ನೋಡ್ಕೊಂಬರ್ಲಿ ಜಾಗ. ಇವತ್ತು ಒಂದಿವ್ಸ ದಾರಿ ತೋರಿಸ್ಬೇಕು ಅಂತ, ಬಟ್ ನೀವು ದಾರಿ ತರಬೇಡಿ ಏನು ಸಾಹೇಬ್ರೆ. ಈಗ ದಾರಿ ತಪ್ಪಿಸೋರು ಇರ್ತಾರೆ, ಅದ್ರಲ್ಲಿ ನೀವು ದಾರಿ ತಪ್ಪಿಟ್ರೆ ಪೂರ್ತಿ ದಾರಿ ತಪ್ಪಿಡ್ತೀರಿ.